ನಮಸ್ಕಾರ. ಇವತ್ತು ನಾವು ಸನಾತನ ಧರ್ಮದಲ್ಲಿರೋ ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಮ ಹತ್ರ ಸನಾತನ ಧರ್ಮದ 50 ಆಧ್ಯಾತ್ಮಿಕ ಮಾರ್ಗಗಳು ಅಂತ ಒಂದು ಮೂಲ ಇದೆ. ಇದರ ಸಹಾಯದಿಂದ ಇಷ್ಟೊಂದು ಬೇರೆ ಬೇರೆ ದಾರಿಗಳು ಯಾಕಿವೆ, ಹೇಗೆ ಅವು ಬೇರೆ ಬೇರೆ ವ್ಯಕ್ತಿಗಳಿಗೆ ಸರಿಹೊಂದುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಅನ್ಕೊಂಡಿದೀವಿ. ನಿಜ ಹೇಳ್ಬೇಕಂದ್ರೆ ಈ ವೈವಿಧ್ಯತೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಸರಿ, ಶುರು ಮಾಡೋಣ. ಖಂಡಿತ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ, ಸನಾತನ ಧರ್ಮ ಒಂದೇ ಒಂದು ದಾರಿಯನ್ನ ಎಲ್ಲರಿಗೂ ಹೇಳೋದಿಲ್ಲ. ವ್ಯಕ್ತಿಗಳ ಸ್ವಭಾವ, ಅವರವರ ಮನಸ್ಥಿತಿ, ಜೀವನದ ಹಂತಗಳು ಇವಕ್ಕೆಲ್ಲ ಹೊಂದುವ ಹಾಗೆ ಬೇರೆ ಬೇರೆ ಆಯ್ಕೆಗಳನ್ನ ಕೊಡುತ್ತೆ. ನಮ್ಮ ಗುರಿ ಆ 50 ಮಾರ್ಗಗಳನ್ನ ಪಟ್ಟಿ ಮಾಡೋದಲ್ಲ. ಬದಲಿಗೆ ಅದರ ಹಿಂದಿನ ಮೂಲ ಯೋಚನೆ ಏನು, ಯಾಕೆ ಇಷ್ಟು ವೈವಿಧ್ಯತೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋದು. ಹಾಗಾದ್ರೆ ಕೆಲವು ಮುಖ್ಯವಾದ, ನಮಗೆಲ್ಲ ಸ್ವಲ್ಪ ಹೆಚ್ಚಿಗೆ ಗೊತ್ತಿರೋ ಮಾರ್ಗಗಳಿಂದ ಶುರು ಮಾಡೋಣವಾ? ಮೂಲದಲ್ಲಿ ಹೇಳಿರೋ ಹಾಗೆ ಮೊದಲು ಜ್ಞಾನಯೋಗ. ಇದನ್ನ ಹೆಚ್ಚಾಗಿ ಯೋಚನೆ ಮಾಡೋರಿಗೆ, ಚಿಂತಕರಿಗೆ ಸರಿಹೊಂದುವ ದಾರಿ ಅಂತಾರಲ್ಲ. ಹೌದು, ಮೂಲದಲ್ಲಿ ಅದನ್ನೇ ಹೇಳಿರೋದು. ಜ್ಞಾನಯೋಗ ಅಂದ್ರೆ ವಿಶ್ಲೇಷಣೆ ಮಾಡುವ ಮನಸ್ಸಿಗೆ ಸರಿಹೊಂದುವ ದಾರಿ. ನಾನು ಯಾರು ಅಂತ ಪ್ರಶ್ನೆ ಕೇಳಿಕೊಂಡು ಸತ್ಯವನ್ನ ಹುಡುಕೋ ಪ್ರಯತ್ನ. ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಇವೆಲ್ಲ ಇದಕ್ಕೆ ಆಧಾರ. ಇದಕ್ಕೆ ವಿರುದ್ಧವಾಗಿ ಭಕ್ತಿ ಮಾರ್ಗದಲ್ಲಿ ತರ್ಕಕ್ಕಿಂತ ಹೆಚ್ಚಾಗಿ ಭಾವನೆ ಮುಖ್ಯ. ಅಂದ್ರೆ ಪ್ರೀತಿ, ಶರಣಾಗತಿ ಇರುತ್ತೆ. ಭಾಗವತ ಪುರಾಣದಂತಹ ಗ್ರಂಥಗಳಲ್ಲಿ ಈ ಭಕ್ತಿ ಮಾರ್ಗದ ಬಗ್ಗೆ ಚೆನ್ನಾಗಿ ವಿವರಿಸಿದ್ದಾರೆ. ಅಂದ್ರೆ ಒಂದು ಬುದ್ಧಿಗೆ ಪ್ರಾಮುಖ್ಯತೆ ಕೊಟ್ರೆ ಇನ್ನೊಂದು ಹೃದಯಕ್ಕೆ, ಭಾವನೆಗೆ ಕೊಡುತ್ತೆ. ಇದು ಆಸಕ್ತಿಕರವಾಗಿದೆ. ಇನ್ನು ಕರ್ಮಯೋಗದ ಬಗ್ಗೆ ಮೂಲ ಏನು ಹೇಳುತ್ತೆ? ಇದನ್ನ ಹೆಚ್ಚಾಗಿ ಆಕ್ಟಿವ್ ಆಗಿರೋರಿಗೆ, ಅಂದ್ರೆ ಗೃಹಸ್ಥರಿಗೆ ಸರಿ ಹೊಂದುತ್ತೆ ಅಂತಾರಲ್ಲ? ಖಚಿತವಾಗಿ. ಕರ್ಮಯೋಗದ ಮೂಲ ತತ್ವ ಸರಳವಾಗಿ ಹೇಳೋದಾದ್ರೆ, ನಾವು ಮಾಡೋ ಕೆಲಸದ ಫಲಕ್ಕೆ ಅಂಟ್ಕೊಳ್ಳದೇ ಇರೋದು, ನಿರೀಕ್ಷೆ ಇಲ್ಲದೆ ನಮ್ಮ ಕೆಲಸವನ್ನ, ಕರ್ತವ್ಯವನ್ನ ಮಾಡೋದು. ಭಗವದ್ಗೀತೆಯಲ್ಲಿ ಇದರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಹೇಳಿದೆ. ಇದು ನಮ್ಮ ದೈನಂದಿನ ಜೀವನದಲ್ಲೇ ಆಧ್ಯಾತ್ಮಿಕತೆಯನ್ನ ತರೋಕೆ ಒಂದು ಒಳ್ಳೆ ದಾರಿ. ಆಮೇಲೆ ರಾಜಯೋಗ ಇದೆ. ಇದು ಮುಖ್ಯವಾಗಿ ಮನಸ್ಸಿನ ಹಿಡಿತ, ಶಿಸ್ತು ಇದರ ಮೇಲೆ ಗಮನ ಕೊಡುತ್ತೆ. ಧ್ಯಾನ ಇದರ ಮುಖ್ಯ ಭಾಗ. ಪತಂಜಲಿಯ ಯೋಗ ಸೂತ್ರಗಳು ಇದರಲ್ಲಿ ಪ್ರಮುಖ ಗ್ರಂಥ. ಅಷ್ಟಾಂಗ ಯೋಗದ ಬಗ್ಗೆ ಎಲ್ಲ ಹೇಳುತ್ತೆ. ಈ 4 ಮುಖ್ಯವಾದವು ಜ್ಞಾನ, ಭಕ್ತಿ, ಕರ್ಮ ಮತ್ತೆ ರಾಜಯೋಗ. ಇವು ಮನುಷ್ಯರಲ್ಲಿರೋ ಮುಖ್ಯವಾದ ಶಕ್ತಿಗಳನ್ನ, ಅಂದ್ರೆ ಬುದ್ಧಿ, ಭಾವನೆ, ಕ್ರಿಯೆ ಮತ್ತೆ ಸಂಕಲ್ಪ ಶಕ್ತಿ ಅಥವಾ ಶಿಸ್ತು ಇವನ್ನ ಪ್ರತಿನಿಧಿಸೋ ಹಾಗೆ ಕಾಣುತ್ತೆ ಅಲ್ವಾ? ಮೂಲದಲ್ಲೂ ಬಹುಶಃ ಇದನ್ನೇ ಹೇಳಿರ್ಬೋದು. ಹೌದು, ಅದೊಂದು ಮುಖ್ಯವಾದ ಅಂಶ. ಈ ವೈವಿಧ್ಯತೆ ಇರೋದಕ್ಕೆ ಕಾರಣನೇ ಅದು. ಬೇರೆ ಬೇರೆ ತರಹದ ಜನರಿಗೆ ಬೇರೆ ಬೇರೆ ದಾರಿಗಳು ಸರಿಹೊಂದುತ್ತವೆ ಅಂತ. ಆದ್ರೆ ಮೂಲದಲ್ಲಿ ಹೇಳಿರೋ ಹಾಗೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಈ 4ರ ಹೊರತಾಗಿಯೂ ಇನ್ನೂ ತುಂಬಾ ದಾರಿಗಳಿವೆ. ಹೌದು, ನಾನೂ ಅದನ್ನ ಗಮನಿಸಿದೆ. ಈ 4 ಯೋಗಗಳಲ್ಲದೆ ಇನ್ನು ಬೇರೆ ಬೇರೆ ತರಹದ ಮಾರ್ಗಗಳ ಹೆಸರುಗಳಿದ್ವು. ಉದಾಹರಣೆಗೆ ತಂತ್ರಯೋಗ, ಲಯಯೋಗ, ಮಂತ್ರಯೋಗ, ಕುಂಡಲಿನಿ ಯೋಗ. ಇವುಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಮೂಲದಲ್ಲಿ ಇವನ್ನ ಸ್ವಲ್ಪ ವಿಶೇಷವಾದ ದಾರಿಗಳು ಅಂತ ಹೇಳಿದ್ದಾರೆ. ತಂತ್ರಯೋಗ ಅಂದ್ರೆ ಶಿಸ್ತು ಬೇಕು. ಇದಕ್ಕೆ ಶಕ್ತಿ ಆಧಾರಿತ ಆಚರಣೆಗಳು, ತಂತ್ರಗಳು ಇರ್ತವೆ. ಲಯಯೋಗದಲ್ಲಿ ಒಳಗಿನ ಸೂಕ್ಷ್ಮ ಶಬ್ದ ಅಂದ್ರೆ ನಾದ, ಅದರಲ್ಲಿ ಲೀನಾಗೋದು ಮುಖ್ಯ. ಮಂತ್ರಯೋಗದಲ್ಲಿ ಪವಿತ್ರ ಶಬ್ದಗಳನ್ನ ಅಥವಾ ಮಂತ್ರಗಳನ್ನ ಮತ್ತೆ ಮತ್ತೆ ಹೇಳೋದು. ಇದು ಬಹುತೇಕ ಎಲ್ರೂ ಮಾಡ್ಬೋದು ಅನ್ಸುತ್ತೆ. ಇನ್ನು ಕುಂಡಲಿನಿ ಯೋಗ ಇದೆಯಲ್ಲ, ಇದು ಸ್ವಲ್ಪ ಗಹನವಾದ್ದು. ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು. ದೇಹದಲ್ಲಿರೋ ಆಂತರಿಕ ಶಕ್ತಿಯನ್ನ ಎಬ್ಬಿಸೋದು ಇದರ ಗುರಿ. ಓಹೋ, ಅಂದ್ರೆ ಇನ್ನೂ ಸ್ಪೆಸಿಫಿಕ್ ಆದ ವೈಯಕ್ತಿಕವಾದ ಆಯ್ಕೆಗಳಿಗೆ ಅವಕಾಶ ಇದೆ. ಮೂಲದಲ್ಲಿ ಈ ವೈವಿಧ್ಯತೆಯನ್ನ ಇನ್ನು ಬೇರೆ ಹೇಗೆ ವಿವರಿಸಿದ್ದಾರೆ? ಆ ವಿಷಯಕ್ಕೆ ಬರೋದಾದ್ರೆ, ಮೂಲದಲ್ಲಿ ಇನ್ನೂ ಹಲವು ರೀತಿಗಳನ್ನ ಹೇಳಿದ್ದಾರೆ. ಕೆಲವು ದಾರಿಗಳು ಒಂದು ನಿರ್ದಿಷ್ಟ ತತ್ವಶಾಸ್ತ್ರದ ಮೇಲೆ ನಿಂತಿವೆ. ಉದಾಹರಣೆಗೆ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ವೇದಾಂತಗಳು. ಇನ್ನು ಕೆಲವು ತ್ಯಾಗದ ಮೇಲೆ, ಅಂದ್ರೆ ಸನ್ಯಾಸದ ಮೇಲೆ ಗಮನ ಕೊಡ್ತವೆ. ಹಾಗೇನೆ ಒಂದೊಂದು ದೇವತೆಯ ಆರಾಧನೆನೇ ಮುಖ್ಯವಾಗಿರೋ ದಾರಿಗಳೂ ಇವೆ. ಶೈವ ಸಿದ್ಧಾಂತ ಶಿವನಿಗೆ ಪ್ರಾಮುಖ್ಯತೆ ಕೊಟ್ರೆ, ಶ್ರೀವಿದ್ಯಾ ದೇವಿಯ ಆರಾಧನೆಯ ಮೇಲೆ ಹೆಚ್ಚು ಗಮನ ಕೊಡುತ್ತೆ. ಇಂಥ ಪ್ರತಿಯೊಂದಕ್ಕೂ ಅದರದೇ ಆದ ತತ್ವಗಳು, ಆಚರಣೆಗಳೂ ಇವೆ. ದೇವಾಲಯ ಪೂಜೆಗೆ ಸಂಬಂಧಪಟ್ಟ ಹಾಗೆ ಆಗಮಶಾಸ್ತ್ರ, ಯಜ್ಞಯಾಗಾದಿಗಳಿಗೆ ವೈದಿಕ ಕ್ರಿಯೆಗಳು, ನೈತಿಕತೆಗೆ ಯಮ ನಿಯಮಗಳು, ಸಮಾಜ ಸೇವೆನೇ ದಾರಿಯಾಗಿಸಿಕೊಂಡ ಸೇವಾ ಮಾರ್ಗ,
ಮತ್ತೆ ಲಿಂಗಾಯತ ವೀರಶೈವರ ವಚನಗಳ ತರಹ ಸಮುದಾಯ ಆಧಾರಿತ ಆಚರಣೆಗಳು. ಹೀಗೆ ಆ, ತುಂಬ ವಿಧಗಳಿದೆ. ವಾವ್, ಇಷ್ಟೊಂದು ಆಯ್ಕೆಗಳಿದ್ದಾಗ ಒಬ್ಬರಿಗೆ ಯಾವ್ದು ಸರಿ ಅಂತ ಹೇಗ್ ಗೊತ್ತಾಗುತ್ತೆ? ಮೂಲದಲ್ಲಿ ಇದರ ಬಗ್ಗೆ ಏನಾದ್ರೂ ಹೇಳಿದ್ದಾರಾ? ಹೌದು, ಆ ವಿಷಯವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರಿಯಾದ ದಾರಿಯನ್ನ ಆರಿಸ್ಕೊಡಕ್ಕೆ ಆತ್ಮಾವಲೋಕನ ಅಂದ್ರೆ ನಮ್ಮ ಸ್ವಭಾವ ಏನು, ನಮ್ಮ ಒಲವೇನು, ನಮ್ಮ ಶಕ್ತಿ ಏನು ಅಂತ ನಾವೇ ಅರ್ಥ ಮಾಡ್ಕೊಡೋದು ಮುಖ್ಯ ಅಂತ. ಅದರ ಜೊತೆಗೆ ಆ, ಅನುಭವಿ ಗುರುವಿನ ಮಾರ್ಗದರ್ಶನ ತುಂಬಾ ಸಹಾಯ ಮಾಡುತ್ತೆ ಅಂತನೂ ಹೇಳಿದ್ದಾರೆ. ಯಾಕಂದ್ರೆ ಗುರು ಶಿಷ್ಯನ ಸ್ವಭಾವ ನೋಡಿ ದಾರಿ ತೋರಿಸ್ತಾರೆ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ಮುಖ್ಯವಾಗಿ ಏನು ತಿಳ್ಕೋಬಹುದು? ಮುಖ್ಯವಾಗಿ ಏನಂದ್ರೆ, ಸನಾತನ ಧರ್ಮ ಅನ್ನೋದು ಒಂದೇ ಒಂದು ಗಟ್ಟಿಮುಟ್ಟಾದ ದಾರಿಯಲ್ಲ. ಅದೊಂದು ಆಧ್ಯಾತ್ಮಿಕ ಹುಡುಕಾಟಕ್ಕೆ ಬೇಕಾದ ಸಲಕರಣೆಗಳ ಪೆಟ್ಟಿಗೆ ಇದ್ದಾಗೆ. ಯೋಚನೆ ಮಾಡೋರ್ಗೆ, ಭಾವನಾ ಜೀವಿಗಳಿಗೆ, ಕೆಲಸ ಮಾಡೋರ್ಗೆ, ಧ್ಯಾನ ಮಾಡೋರ್ಗೆ, ಹೀಗೆ ಬೇರೆ ಬೇರೆ ಮನಸ್ಥಿತಿಯ ಜನರಿಗೆ ಹೊಂದುವ ಹಾಗೆ ಬೇರೆ ಬೇರೆ ದಾರಿಗಳಿವೆ ಅನ್ನೋದು ಮೂಲ ದಾಖಲೆಯ ಸಾರಾಂಶ. ಮತ್ತೆ ಈ ಎಲ್ಲಾ ದಾರಿಗಳ ಗುರಿ ಒಂದೇನಾ? ಮೂಲತಃ ಹೌದು. ಮೂಲದಲ್ಲಿ ಕೊನೆಯಲ್ಲಿ 50 ಸರ್ವಧರ್ಮ ಸಮನ್ವಯ ಅಂತ ಒಂದು ಮಾತು ಬರುತ್ತೆ. ಅಂದ್ರೆ ಈ ಎಲ್ಲ ಬೇರೆ ಬೇರೆ ದಾರಿಗಳು, ಅವುಗಳ ವಿಧಾನ ಬೇರೆ ಆಗಿದ್ರು ಕೊನೆಗೆ ಒಂದೇ ಸತ್ಯದ ಕಡೆಗೆ ಅಥವಾ ಒಂದೇ ಗುರಿಯ ಕಡೆಗೆ, ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಅಥವಾ ದೇವರ ಜೊತೆ ಒಂದಾಗೋ ಅನುಭವದ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ. ಬಳಸೋ ಸಾಧನ ಬೇರೆ ಇರ್ಬೋದು, ಆದರೆ ಸೇರೋ ಜಾಗ ಒಂದೇ ಆಗಿರ್ಬೋದು. ಸರಿ, ಕೊನೆದಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋ ಹಾಗೆ ಒಂದು ವಿಷಯ ಹೇಳೋದಾದ್ರೆ, ಇಷ್ಟೊಂದು ಆಯ್ಕೆಗಳನ್ನ ನೋಡಿದ್ಮೇಲೆ ತಮಗೆ ಸರಿಹೊಂದುವ ದಾರಿಯನ್ನ ಕಂಡುಹಿಡಿಯೋಕೆ ಆತ್ಮವಿಮರ್ಶೆ ಮುಖ್ಯ ಅಂತ ಮೂಲ ಹೇಳೋದ್ರಿಂದ ಬಹುಶಃ ಮೊದಲನೇ ಮತ್ತು ಮುಖ್ಯವಾದ ಹೆಜ್ಜೆ ತಕ್ಷಣ ಯಾವುದೋ ಒಂದು ದಾರಿಯನ್ನ ಆರಿಸ್ಕೊಳ್ಳೋದಕ್ಕಿಂತ ಮೊದಲು ನಮ್ಮದೇ ಸ್ವಭಾವ, ನಮ್ಮದೇ ಒಲವುಗಳು, ಜೀವನದ ಪರಿಸ್ಥಿತಿ ಇದನ್ನೆಲ್ಲ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋದೇ ಇರ್ಬೋದಾ? ನಾವು ಚರ್ಚೆ ಮಾಡಿದ ಈ ಬೇರೆ ಬೇರೆ ದಾರಿಗಳಲ್ಲಿ ಯಾವ ಅಂಶಗಳು ನಮ್ಮ ಒಳಗಿನ ಹುಡುಕಾಟಕ್ಕೆ ಹತ್ತಿರ ಅನಿಸುತ್ತೆ ಅಂತ ಯೋಚಿಸೋದು ಒಂದು ಒಳ್ಳೆ ಆರಂಭ ಅನ್ಸುತ್ತೆ.